ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾಣ ಗ್ರಾಮದಿಂದ ಸಿಂಧು ಮಾರುತಿ ಕಿಲಿಪುಟ್ಟಿ. ಗಣರಾಜ್ಯೋತ್ಸವದ ಅಂಗವಾಗಿ ಭಾಷಣ ಸ್ಪರ್ಧೆಗೆ ಏರ್ಪಡಿಸಿರುವ ವಿಷಯ ಬಂದ್ಬಿಟ್ಟು ಭಾರತದ ಪ್ರಜಾಪ್ರಭುತ್ವದ ಸವಾಲುಗಳು. ಈ ವಿಷಯದ ಬಗ್ಗೆ ನಾನ್ ಮಾತನಾಡ್ಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ಮನಸ್ಸಲ್ಲೇನೆ ಹಲವಾರು ಪ್ರಶ್ನೆಗಳು ಹುಟ್ಕೊಂಡ್ವು. ಮೊದಲನೇದಾಗಿ, ಪ್ರಜಾಪ್ರಭುತ್ವಕ್ಕೆ ಬೇಕಾಗಿರೋದು ಪ್ರಬದ್ಧವಾದ ರಾಷ್ಟ್ರ ನಿರ್ಮಾಣ. ಹಂಗಂದ್ರೆ ರಾಷ್ಟ್ರ ನಿರ್ಮಾಣ ಅಂತಂದ್ರೇನು? ಇದೇ ಪ್ರಶ್ನೆ ಡಾಕ್ಟರ್ BR ಅಂಬೇಡ್ಕರ್ ಅವರಲ್ಲಿ ಹುಟ್ಕೊಂಡಾಗ ಅವ್ರೊಂದ್ ಕಡೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಮೊದಲಿನಿಂದ ಕೊನೆಯವರೆಗೂ ಭಾರತೀಯನೇ ಆಗಿರ್ಬೇಕು, ಅದ್ನಲ್ಲಿ ಯಾವುದೇ ಜಾತಿ ಮತ ಪಂಥ ಲಿಂಗ ಯಾವುದೇ ಭೇದ ಭಾವ ಇರಬಾರ್ದು, ಆಗ ಮಾತ್ರ ಪ್ರಬದ್ಧವಾದ ರಾಷ್ಟ್ರ ನಿರ್ಮಾಣ ಆಗೋಕ್ ಸಾಧ್ಯ ಅಂತ. ಈ ರಾಷ್ಟ್ರ ನಿರ್ಮಾಣದ ಕೆಲಸ ಭಾರತ ಸ್ವಾತಂತ್ರ್ಯಗೊಳ್ಳುವುದ್ರ ಜೊತೆಯಲ್ಲೇನೆ ಶುರುವಾಗತ್ತೆ. ಅದರ ನಂತರ ಭಾರತವನ್ನ ಪ್ರಜಾಪ್ರಭುತ್ವದ ತೊಟ್ಟಿಲು ಅಂತ ಹೇಳಿ ಕರೆಯಲಾಗತ್ತೆ. ಯಾಕಂತ ಹೇಳಿದ್ರೆ, ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನ ಸ್ಥಾಪಿಸಿ ಅದನ್ನ ಪ್ರಾರಂಭಿಸ್ತಾರೆ. ಅದರ ನಂತರ ಇಡೀ ಜಗತ್ನಲ್ಲೇನೆ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂತಹ ದೇಶ ಅಂತ ಏನಾದ್ರೂ ಇದ್ರೆ ಅದು ಭಾರತ ಮಾತ್ರ. ಹೀಗೆ ಈ ಪ್ರಜಾಪ್ರಭುತ್ವ ಅನ್ನೋದು ಈಗಿನಿಂದ ಏನು ಹುಟ್ಕೊಂಡಿರೋದಲ್ಲ, ಪ್ರಾಚೀನ ಕಾಲದಿಂದಲೂ ಇದು ಬಂದಿದೆ. ಉದಾಹರಣೆಗೆ ವಿತ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಸಿಂಧು ಹಾಗೂ ಸರಸ್ವತಿ ನಾಗರಿಕತೆಯ ಸಭಾ ಸಮಿತಿಗಳು, ಹಾಗೆ ಸರ್ಕಾರ ರಚನೆಗಾಗಿ ನಡೆದಂತಹ ಅದೆಷ್ಟೋ ಕ್ರಾಂತಿಗಳು, ದಂಗೆಗಳು ಇವತ್ತಿಗೂ ಅದರ ಪುರಾವೆಗಳೆಲ್ಲ ಇವತ್ತಿಗೂ ಹೆಗ್ಗುರುತುಗಳಾಗಿ ಹಾಗೆ ಉಳ್ಕೊಂಡಿವೆ. ಹಾಗಾದ್ರೆ ಹೌ ಯು ವಿಲ್ ಡಿಫೈನ್ ದ ಡೆಮೋಕ್ರಸಿ? ಇದಕ್ಕೆ ಅಮೆರಿಕದ ಮಾಜಿ ಅಧ್ಯಕ್ಷರಾದಂತಹ ಅಬ್ರಾಹಿಂ ಲಿಂಕನ್ನರು ಪ್ರಜಾಪ್ರಭುತ್ವವನ್ನ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ರಚಿತಗೊಂಡಂತಹ ಸರ್ಕಾರ ಅಂತ ಹೇಳಿ ವ್ಯಾಖ್ಯಾನಿಸಿದ್ದಾರೆ. ಅಂದ್ರೆ ಇಲ್ಲಿ ಎಲ್ಲ ಅಧಿಕಾರ ನಮ್ ಕೈಯಲ್ಲೇ ಇರತ್ತೆ, ಅಂದ್ರೆ ಜನಗಳ ಕೈಯಲ್ಲೇ ಇರುತ್ತೆ, ಎಲ್ಲಿವರೆಗೂ ವೋಟ್ ಹಾಕೋವರೆಗೂ ಮಾತ್ರ. ಈ ಪ್ರಜಾಪ್ರಭುತ್ವದಲ್ಲಿ 2 ವಿಧಗಳು ಬರುತ್ತೆ. ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಡೈರೆಕ್ಟ್ ಡೆಮೋಕ್ರಸಿ, ಹಾಗೂ ಪರೋಕ್ಷ ಪ್ರಜಾಪ್ರಭುತ್ವ ಇಂಡೈರೆಕ್ಟ್ ಡೆಮೋಕ್ರಸಿ. ಹಾಗೆ ಭಾರತ ದೇಶ ಅಳವಡಿಸಿಕೊಂಡಿರೋದು ಪರೋಕ್ಷ ಪ್ರಜಾಪ್ರಭುತ್ವ, ಅದು ಇಂಡೈರೆಕ್ಟ್ ಡೆಮೋಕ್ರಸಿ. ಅಂದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಿ, ನಮ್ಮದೇ ಪ್ರಜಾಪ್ರತಿನಿಧಿಗಳನ್ನ ಚುನಾಯಿಸಿ ಅವರನ್ನ ಶಾಸನ ಸಭೆಗಳಿಗೆ ಕಳಿಸ್ಕೊಡ್ತೀವಿ. ಅಲ್ಲಿ ಆಯ್ಕೆಗೊಂಡಂತಹ ಸದಸ್ಯರು ಏನ್ ಮಾಡ್ತಾರೆ, ತಮ್ಮದೇ ಆದಂತಹ ಕಾನೂನುಗಳನ್ನ ರಚಿಸ್ಕೊಂಡು ಆಡಳಿತವನ್ನ ನಿಭಾಯಿಸ್ತಾರೆ. ಆದ್ರೆ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರುವಂತಹ ಜಾಗತಿಕ ಪ್ರಜಾಪ್ರಭುತ್ವದ ಸೂಚ್ಯಂಕದಲ್ಲಿ ನಮ್ಮ ಭಾರತ ದೇಶ 108ನೇ ಸ್ಥಾನದಲ್ಲಿದೆ. ಇದೆಲ್ಲೋ ಒಂದ್ ಕಡೆ ಭಾರತ ದೇಶದ ಕಳಪೆ ಸಾಧನೆಗಳು ಅಂತ ಏನಾದ್ರೂ ಒಂದ್ ಪಟ್ಟಿ ಇದ್ರೆ ಆ ಪಟ್ಟಿಲಿ ಸೇರ್ಕೊಳ್ಳುತ್ತೆ ಅನ್ನೋದು ನನ್ನ ಚಿಕ್ಕ ಅಭಿಪ್ರಾಯ. ಹಾಗಾದ್ರೆ ಭಾರತದ ಪ್ರಜಾಪ್ರಭುತ್ವದ ಸವಾಲುಗಳು ಯಾವ್ಯಾವು? 1, 2 ಎಷ್ಟೊಂದಿವೆ. ಭ್ರಷ್ಟಾಚಾರ ಆಗಿರಬಹುದು, ಅನಕ್ಷರತೆ ಆಗಿರಬಹುದು, ನಿರುದ್ಯೋಗ ಆಗಿರಬಹುದು, ಬಡತನ ಆಗಿರಬಹುದು, ಕೋಮುವಾದ, ಪಕ್ಷಪಾತ, ರಾಜಕೀಯ ಅಸಮಾನತೆ ಆಗಿರಬಹುದು, ಸಾಮಾಜಿಕ ಅಸಮಾನತೆ ಆಗಿರಬಹುದು, ಸಾಕಷ್ಟಿವೆ. ಇವತ್ತಿಗೂ ಕೂಡ ಭಾರತದ ಪ್ರಜಾಪ್ರಭುತ್ವದ ಸವಾಲುಗಳ ಪಟ್ಟಿಯಲ್ಲಿ ಹಾಗೆ ಉಳ್ಕೊಂಡಿವೆ. ನಾವು ಎಲೆಕ್ಷನ್ ಯಾಕೆ ನಡೆಸ್ತೀವಿ? ಒಂದು ನಮ್ಮ ಪ್ರಜಾಪ್ರತಿನಿಧಿಯನ್ನ ಆಯ್ಕೆ ಮಾಡಿ ನಮ್ಮ ರಾಜ್ಯನ ಚೆನ್ನಾಗಿ ಕಟ್ ಬೆಳೆಸಿ, ನಮ್ಮ ದೇಶನ ಚೆನ್ನಾಗಿ ಇನ್ನೂ ಬೆಳೆಸಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಇಂದಿನ ಹಳ್ಳಿಗಳೇ ನಾಳೆಯ ದಿಲ್ಲಿಗಳು ಅಂತ ನಾವೆಲ್ಲರೂ ಹೇಳ್ತೀವಿ. ಹಾಗಾಗಿ ಮೊದಲು ಹಳ್ಳಿಯನ್ನ ಗಟ್ಟಿಗೊಳಿಸಿ, ಹಳ್ಳಿಯನ್ನ ಅಭಿವೃದ್ಧಿ ಮಾಡಿ ಅಂತ ಹೇಳಿ ನಾವು ಆಯ್ಕೆ ಮಾಡ್ತೀವಿ. ಆದ್ರೆ ಆಯ್ಕೆಗೊಂಡಿರುವಂತಹ ಜನನಾಯಕರು ಏನ್ ಮಾಡ್ತಾರೆ, ಈ ಎಲ್ಲಾ ಸವಾಲುಗಳನ್ನ ಮುಟ್ಟೋದಿಲ್ಲಿ, ತಿರುಗಿ ನೋಡೋದಕ್ಕೂ ಅವರಿಗೆ ಧೈರ್ಯ ಇಲ್ಲ. ಹೀಗಾಗಿ ಈ ಚಾಲೆಂಜಸ್ ನ ಅವ್ರು ಬೀಟ್ ಮಾಡೋದಕ್ಕೆ ತಯಾರಿಲ್ಲ ಕಣ್ರಿ. ಹಾಗಾಗಿ ಇವತ್ತಿಗೂ ಕೂಡ ಇವು ಆ ಪಟ್ಟಿಯಲ್ಲಿ ಹಾಗೆ ಉಳ್ಕೊಂಡಿವೆ. ಮೊದಲನೇದಾಗಿ ಅನಕ್ಷರತೆಯ ಬಗ್ಗೆ ಹೇಳೋದಾದ್ರೆ, ದ ರಿಯಲ್ ಸೇಫ್ ಗಾರ್ಡ್ ಆಫ್ ಡೆಮೋಕ್ರಸಿ ಈಸ್ ಎಜುಕೇಶನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, 1951ರಲ್ಲಿ ಪುರುಷ ಸಾಕ್ಷರತೆಯ ಪ್ರಮಾಣ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಕೇವಲ 18%. ಹಾಗೆ ಮಹಿಳಾ ಸಾಕ್ಷರತಾ ಪ್ರಮಾಣ ಬಂದ್ಬಿಟ್ಟು ಕೇವಲ 8%. ಹೀಗಿರುವಾಗ ಯಾಕಿಷ್ಟು ಕಡಿಮೆ ಅಂತ ಹೇಳಿದ್ರೆ, ಅವಾಗ ಲಿಂಗ ಪಕ್ಷಪಾತ ತುಂಬಾನೇ ಇತ್ತು. ಲಿಂಗ ಪಕ್ಷಪಾತ ಅನ್ನೋದು ಕೂಡ ಒಂದು ಪ್ರಜಾಪ್ರಭುತ್ವದ ಸವಾಲಾಗಿದೆ. ಯಾಕಂತ ಹೇಳಿದ್ರೆ, ಮಹಿಳೆಯರು ಮಾತ್ರ ಓದ್ಬಾರ್ದು, ಪುರುಷರು ಓದಬಹುದು, ಮಹಿಳೆಯರು ಮನೆಯಲ್ಲೇ ಇರಬೇಕು, ಅವ್ರಿಗೆ ಶಾಲೆಗೆ ಹೋಗೋ ಹಾಗಿಲ್ಲ, ಅವ್ರಿಗೆ ಶಿಕ್ಷಣ ಸಿಗ್ತಿರ್ಲಿಲ್ಲ, ಏನೇ ಆದ್ರೂ ಬಾಲ್ಯ ವಿವಾಹಗಳು ತುಂಬಾ ನಡೀತಿದ್ದು. ಹೀಗಾಗಿ ಅವ್ರಿಗೆ ಪ್ರಜಾಪ್ರಭುತ್ವದ ಒಂದು ಅರಿವು ತುಂಬಾನೇ ಕಡಿಮೆ ಇತ್ತು. ನಾವ್ ಯಾಕೆ ಓಟ್ ಹಾಕ್ಬೇಕು, ಎಂತವ್ರನ್ನ ಆರಿಸ್ಬೇಕು, ಯಾಕೆ ನಮಗೆ ಈ ರೆಸ್ಪಾನ್ಸಿಬಿಲಿಟಿ ಇದೆ, ಇದು ಯಾವುದು ಅವರಿಗೆ ಅರಿವಿರ್ತಿರ್ಲಿಲ್ಲ. ಹೀಗೆ ಮುಂದೆ ಹೋಗ್ತಾ 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 2011ರಲ್ಲಿ ಜನಗಣತಿಯ ಪ್ರಕಾರ ಅದನ್ನೇನಾದ್ರೂ ನಾವು ತಗೊಳ್ಳೋದಾದ್ರೆ ಪುರುಷ ಸಾಕ್ಷರತೆ ಪ್ರಮಾಣ ಬಂದ್ಬಿಟ್ಟು 74%ಕ್ಕೆ ಏರಿದೆ. ಹಾಗೆ ಮಹಿಳಾ ಸಾಕ್ಷರತಾ ಪ್ರಮಾಣ ಬಂದ್ಬಿಟ್ಟು ಕೇವಲ 64%. ಇನ್ನು ಮಹಿಳೆಯರು ಹಾಗೆ ನೋಡಿದ್ರೆ ಮಹಿಳೆಯರಿಗಿನ್ನೂ ಶಿಕ್ಷಣ ಸಿಗ್ತಾ ಇಲ್ಲ, ಅವ್ರಿನ್ನೂ ಅನಕ್ಷರಸ್ಥರಾಗಿ ಹಾಗೆ ಉಳ್ಕೊಂಡಿದ್ದಾರೆ. ಆಯ್ತು, ಪರವಾಗಿಲ್ಲ.
ಈಗ ಕಂಪೇರ್ ಮಾಡಿ ನೋಡಿದ್ರೆ 75% ಎಜುಕೇಟೆಡ್ ಪೀಪಲ್ ಇದ್ದಾರೆ, ಇನ್ 25% ಅನ್ಎಜುಕೇಟೆಡ್ ಪೀಪಲ್ ಇದ್ದಾರೆ. ಆಯ್ತು, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಶಿಕ್ಷಣ ಸಿಗ್ತಿಲ್ಲ, ಹಾಗಾಗಿ ಅವರು ಸರಿಯಾದಂತಹ ಜನನಾಯಕನನ್ನ ಆಯ್ಕೆ ಮಾಡೋಕ್ಕಾಗ್ತಿಲ್ಲ. ನಾವೆಲ್ಲ ಎಜುಕೇಟೆಡ್ ಅಲ್ಲ, 75% ನಾವು ಎಜುಕೇಟೆಡ್ ಇದ್ದೀವಿ ಇಡೀ ದೇಶದಲ್ಲಿ. ನಾವ್ಯಾಕೆ ಸರಿಯಾದಂತಹ ಜನನಾಯಕನನ್ನ, ಪ್ರಜಾಪ್ರತಿನಿಧಿಯನ್ನ ಆಯ್ಕೆ ಮಾಡೋಕ್ಕಾಗ್ತಿಲ್ಲ? ಯಾಕಂದ್ರೆ ನಾವು ಕೂಡ ಇಲ್ಲಿ ಭ್ರಷ್ಟಾಚಾರಕ್ಕೊಳಗಾಗ್ತಿದೀವಿ. ಅವ್ರು ಅವಾಗಿನ ಕಾಲದಲ್ಲಿ ಜನ ಏನ್ ಮಾಡೋರು, ಹೆಣ್ಮಕ್ಳು ಕುಕ್ಕರ್ ಕೊಡ್ತಾರಂತ ಓಟ್ ಹಾಕೋರು, ಗಂಡ್ಮಕ್ಳು ನಿಕ್ಕರ್ ಕೊಡ್ತಾರಂತ ಓಟ್ ಹಾಕೋರು, ಹೀಗೆ ಜನ ತಮ್ಮ ಮತನ ಮಾರ್ಕೊಳ್ಳೋರು. ಆದ್ರೆ ಇವಾಗ ಅವಾಗಿನ್ನು ವಸ್ತುಗಳನ್ನ ಹಂಚ್ತಿದ್ರು, ಇವಾಗ ದುಡ್ಡನ್ನೇ ಹಂಚ್ತಿದ್ದಾರೆ. ಬನ್ನಿ ನಮ್ಗೆ ಓಟ್ ಹಾಕಿ, ನಮ್ಗೆ ಓಟ್ ಹಾಕಿ, ನಾವು ಅದನ್ನ ಮಾಡ್ಕೊಡ್ತೀವಿ, ಇದನ್ನ ಮಾಡ್ಕೊಡ್ತೀವಿ ಅಂತ. ಇದು ಯಾವುದು ನಮ್ ಗಮನಕ್ಕೆ ಬರ್ತಾ ಇಲ್ಲ. ನಾವಿಲ್ಲಿ ನಮ್ ಸ್ವಾರ್ಥತೆಯಿಂದ ಯೋಚನೆ ಮಾಡ್ತಿದೀವಿ. ನಮ್ಗೆ ಇದ್ ನೀಡಿದೆ, ಅವ್ರು ಕೊಡ್ತಾರ, ಅವ್ರಿಗೆ ಹಾಕ್ಬಿಡೋಣ. ಹೀಗೆ ನಡೀತಿರ್ಬೇಕಾದ್ರೆ ನಮ್ಮ ದೇಶ ಅಭಿವೃದ್ಧಿಗೊಂಡಂತಹ ದೇಶ ಅಂತ ಕರೆಸ್ಕೊಳ್ಳೋದು ಯಾವಾಗ? ಹಾಗೆ ಬಡತನವನ್ನ ಹೇಳೋದಾದ್ರೆ ಇದು ಪ್ರಜಾಪ್ರಭುತ್ವಕ್ಕಿರುವಂತಹ ಒಂದು ದೊಡ್ಡ ಶಾಪ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ಇವಾಗ ನಮ್ಗೆ ಹೊಟ್ಟೆ ಹಸಿದೆ ಅಂತ ಅಂದ್ರೆ ನಮಗ್ ಬೇಕಾಗಿರೋದು ಅನ್ನನೇ ಹೊರತು ಈ ಭಾರತ ಸರ್ಕಾರ ನೀಡುವಂತ ಯಾವುದೇ ಮೂಲಭೂತ ಸೌಕರ್ಯ ಅಲ್ಲ. ಹೀಗಿರುವಾಗ ಜನ ಏನ್ ಮಾಡ್ತಾರೆ, ತಮ್ಮ ಮತವನ್ನ ಮಾರ್ಕೊಳೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಈ ಬಡತನ ಒಂದು ಇರೋದ್ರಿಂದ ಪ್ರಜಾಪ್ರಭುತ್ವ ಸರಿಯಾದಂತಹ ಮಾರ್ಗದಲ್ಲಿ ನಡೀತಿಲ್ಲ. ಉದಾಹರಣೆಗೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ನಗರ ಪ್ರದೇಶದಲ್ಲಿ ವಾಸಿಸುವಂತಹ ವ್ಯಕ್ತಿಗೆ ದಿನಕ್ಕೆ 2100ರಷ್ಟು ಕ್ಯಾಲೋರಿ ಶಕ್ತಿ ಬೇಕಾಗಿರುತ್ತೆ. ಹಾಗೆ ಹಳ್ಳಿ ಪ್ರದೇಶದಲ್ಲಿ ವಾಸಿಸುವಂತಹ ವ್ಯಕ್ತಿಗೆ 1400 ಶಕ್ತಿಯ ಕ್ಯಾಲೋರೀಸ್ನ ಒಂದು ಅವಶ್ಯಕತೆ ಇರುತ್ತೆ. ಹೀಗಿರುವಾಗ ಇತ್ತೀಚೆಗಷ್ಟೇ UNDP ಬಿಡುಗಡೆ ಮಾಡಿರುವಂತಹ ಸೂಚ್ಯಂಕದಲ್ಲಿ ನಮ್ಮ ಭಾರತ ದೇಶ 194 ದೇಶಗಳಲ್ಲಿ 134ನೇ ಸ್ಥಾನದಲ್ಲಿದೆ. ಇವಾಗ 100 ಸ್ಥಾನನೂ ದಾಟಿಲ್ಲ ಇನ್ನು ನಮ್ಮ ದೇಶ. ಹಾಗೆ ನಿರುದ್ಯೋಗಕ್ಕೆ ಬಂದ್ರೆ, ಹೌದು, ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯೆ ತುಂಬಾನೇ ಜಾಸ್ತಿ ಇದೆ, ಅದ್ರಲ್ಲಿ ನಮ್ಮ ದೇಶ 3ನೇ ಸ್ಥಾನದಲ್ಲೇ ಇದೆ. ಆಯ್ತು, ಎಲ್ಲ ಒಪ್ಕೊಳ್ಳೋಣ. ಆದ್ರೂ ಯಾಕೆ ಹೀಗೆಲ್ಲ ಇರುವಾಗ ಅಂದ್ರೆ ಪ್ರಜಾಪ್ರತಿನಿಧಿಗಳಿಗೆ ನಮ್ಮ ಭಾರತ ಸರ್ಕಾರಕ್ಕಾಗ್ಲಿ, ಕರ್ನಾಟಕ ಸರ್ಕಾರಕ್ಕಾಗ್ಲಿ ಅವಶ್ಯಕತೆ ಇರುವಷ್ಟು ಉದ್ಯೋಗಾವಕಾಶಗಳನ್ನ ಇನ್ನೂ ಕಲ್ಪಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗಿರುವಾಗ ಈ ಕಡೆ ಜನಸಂಖ್ಯೆನೂ ಏರ್ತಿದೆ, ಈ ಕಡೆ ಉದ್ಯೋಗಗಳು ಇಲ್ಲ ಅಂದಾಗ ಬಡತನನೂ ಆಗತ್ತೆ, ಶಿಕ್ಷಣನೂ ಎಲ್ಲರಿಗೂ ಸಿಗಲ್ಲ. ಇಲ್ಲಿ ಮೊದಲನೇದಾಗಿ ನಾವು ಮ್ಯಾನೇಜ್ ಮಾಡ್ತಿರೋದು ಎಕನಾಮಿಕಲ್ ಕಂಡೀಷನ್. ಇದನ್ನ ಅಂದ್ರೆ ಒಬ್ಬ ಮನುಷ್ಯ ಫೈನಾನ್ಷಿಯಲಿ ಏನಾದ್ರು ಸ್ಟೇಬಲ್ ಆಗಿದ್ದ ಅಂತ ಹೇಳಿದ್ರೆ ಅವನು ಎಲ್ಲಾ ಸವಾಲುಗಳನ್ನ ಗೆದ್ದು ಬರಬಹುದು ಅನ್ನೋದು ನನ್ನದೊಂದು ಅಭಿಪ್ರಾಯ. ಹೀಗಾಗಿ ನಾವು ಮೊದಲು ಈ ನಿರುದ್ಯೋಗ ಅನ್ನೋದನ್ನ ಹೋಗ್ಲಾಡಿಸ್ಲೇಬೇಕು. ಯಾಕಂದ್ರೆ ಇಲ್ಲಿ ಲೋ ಕ್ಲಾಸ್ ಪೀಪಲ್ ಇದ್ದಾರೆ, ಮಿಡಲ್ ಕ್ಲಾಸ್ ಪೀಪಲ್ ಇದ್ದಾರೆ, ಅವ್ರಿಗೆಲ್ಲ ಉದ್ಯೋಗಗಳು ತುಂಬಾನೇ ಕಡಿಮೆ ಇರುತ್ತೆ. ಅವ್ರು ಅದಕ್ಕೋಸ್ಕರ ಪರದಾಡ್ತಿರ್ತಾರೆ, ಕಷ್ಟ ಪಡ್ತಿರ್ತಾರೆ. ನಾವೆಲ್ಲ ನಮ್ಮ ಭಾರತ ಸರ್ಕಾರ ಇದ್ರ ಕಡೆ ಸ್ವಲ್ಪ ಗಮನ ವಹಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಜಾತೀಯತೆ ಬರುತ್ತೆ. ಇವಾಗ ನಾವು ಏನ್ ಮಾಡ್ತೀವಿ, ಜಾತೀಯತೆ ಅಂದಾಗ ಇವಾಗ ಯಾರಾದ್ರೂ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಏನಾದ್ರೂ ಎಲೆಕ್ಷನ್ ನಿಂತ್ಕೊಂಡ್ರೆ ಮುಸ್ಲಿಂ ಜನಗಳು ಮಾತ್ರ ಅವ್ರಿಗೆ ಓಟ್ ಹಾಕೋದು, ಹಿಂದೂಗಳು ಓಟ್ ಹಾಕಲ್ಲ. ಹಾಗೆ ಹಿಂದೂ ಏನಾದ್ರೂ ಎಲೆಕ್ಷನ್ ನಿಂತ್ಕೊಂಡ್ರೆ ಮುಸ್ಲಿಮ್ಸ್ ಯಾರು ಅವ್ರಿಗೆ ಓಟ್ ಹಾಕಲ್ಲ. ಹೀಗೆ ಜಾತೀಯತೆ ಅನ್ನೋದು ಈ ಪ್ರಜಾಪ್ರಭುತ್ವದಲ್ಲೂ ಹೋಗ್ತಿದೆ. ಹೀಗೆ ನಾವು ನೋಡ್ಲೇಬಾರದು ಕಣ್ರಿ. ಯಾಕಂದ್ರೆ ಪ್ರಜಾಪ್ರಭುತ್ವ ಮೂಲ ತತ್ವಗಳಾದಂತಹ ಸಮಾನತೆ ಅನ್ನೋದು ಪ್ರಜಾಪ್ರಭುತ್ವದ ಮೂಲ ತತ್ವ. ಹಾಗಾಗಿ ನಾವಲ್ಲಿ ಎಲ್ರೂ ಸಮಾನರು ಅಂತ ನೋಡಿ ಯಾರಿಗೆ ಆ ಪ್ರಜಾಪ್ರತಿನಿಧಿಯ ಕ್ವಾಲಿಟೀಸ್ ಯಾರಿಗಿರತ್ತೋ ಅವ್ರನ್ನ ನಾವು ಆರಿಸಿ ತರಲೇಬೇಕು. ಅವಾಗ ಮಾತ್ರ ನಮ್ಮ ಭಾರತ ಮುಂದುವರಿಯೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಅದೆಷ್ಟೋ ಸವಾಲುಗಳಿನ್ನು ಹಾಗೆ ಉಳ್ಕೊಂಡಿವೆ. ಅವೆಲ್ಲವನ್ನ ನಮ್ಮ ಆಯ್ಕೆ ಮಾಡುವಂತ ಪ್ರಜಾಪ್ರತಿನಿಧಿಗಳ ಮೇಲೆ ಅದೆಲ್ಲವೂ ಡಿಪೆಂಡ್ ಆಗಿರುತ್ತೆ. ಇವಾಗ ನಾವು ಅಂದ್ರೆ ಎಲ್ಲ ಅವಕಾಶಗಳನ್ನ ನಾವು ಹೆಂಗ್ ತಗೋಬಹುದು, ಇನ್ನು ನಾವು ಪ್ರಜಾಪ್ರಭುತ್ವವನ್ನ ಹೆಂಗ್ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಒಂದು ಶಿಕ್ಷಣದ ಮಿತಿ ಅಂತ ಇದೆ. ಅಂದ್ರೆ ನಾವಿವಾಗ ಏನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತಂದ್ರೆ, ಸ್ಟೇಟ್ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತಂದ್ರೆ ಒಂದು ಶಿಕ್ಷಣದ ಮಿತಿ ಅಂತ ಇರುತ್ತೆ. SSLC ಆಗಿರ್ಬೇಕು, PU ಆಗಿರ್ಬೇಕು, ಡಬಲ್ ಡಿಗ್ರಿ ಆಗಿರ್ಬೇಕು, ಲೆಕ್ಚರ್ ಆಗೋಕೆ PhD ಆಗಿರ್ಬೇಕು, ಈ ತರ ಎಲ್ಲ ಇರುತ್ತೆ. ಹೀಗಿರುವಾಗ ಈ ಹಾಗೇನು ಶಿಕ್ಷಣ ಮಿತಿ ಇಲ್ದೇ ಇರುವಂತ ಒಂದೇ ಒಂದು ಫೀಲ್ಡ್ ಅಂತ ಹೇಳಿದ್ರೆ ಅದು ರಾಜಕೀಯ. ಯಾಕೆ ಇವತ್ತು ಒಬ್ಬ IPS IAS ಅಧಿಕಾರಿ ದೊಡ್ಡ ಮಟ್ಟ ಆ ಮಟ್ಟಕ್ಕೆ ಹೋಗೋಕೆ ಕಣ್ಣಿಗೆ ಎಣ್ಣೆ ನೀರು ಬಿಟ್ಕೊಂಡು ರಾತ್ರಿ ಹಗಲು ಎಲ್ಲ ಕುಂತು ಓದಿರ್ತಾನ ಅವನು. ಅಲ್ಲಿ ಹೋಗ್ಬಿಟ್ಟು 7th ಫೇಲ್, 10th ಪಾಸ್,
PUC ಫೇಲ್ ಆಗಿರುವಂತಹ ಅಭ್ಯರ್ಥಿಗಳಿಗೆ CM PM MLA ಅವ್ರಗಳ ಮುಂದೆ ಸಲ್ಯೂಟ್ ಹೊಡಿಲೇಬೇಕು, ತಲೆ ತಗ್ಗಿಸ್ಲೇಬೇಕು. ಯಾಕೆ ಇವತ್ತು ನಾವು ಪ್ರಜಾಪ್ರಭುತ್ವ ಯಾಕಿನ್ನೂ ಅಭಿವೃದ್ಧಿಗೊಂಡಿಲ್ಲ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಆಯ್ಕೆ ಮಾಡಿರುವಂತಹ ಪ್ರಜಾಪ್ರತಿನಿಧಿಗಳೇ ಇವತ್ತು ಅನ್ಎಜುಕೇಟೆಡ್ ಆಗಿದ್ದಾರೆ, ಅವರೇ ಅನಕ್ಷರಸ್ಥರಾಗಿದ್ದಾರೆ. ಹೀಗಾಗಿ ಅವ್ರ ಕೈಯಲ್ಲಿ ಅವ್ರಿಗೆ ಏನ್ ಗೊತ್ತಿದೆ ರೀ, ದೇಶನ ಹೆಂಗ್ ನಡೆಸ್ಬೇಕು, ರಾಜ್ಯನ ಹೆಂಗ್ ನಡೆಸ್ಬೇಕು, ಅವ್ರಿಗೆ ಶಿಕ್ಷಣನೇ ಇಲ್ಲ. ಹೀಗಿರುವಾಗ ನಾವೇ ಅಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸ್ತಿದೀವಿ, ಅದ್ ನಮ್ ತಪ್ಪು. ಹೀಗಿರುವಾಗ ಮೊದಲು ಇಲ್ಲಿ ಒಂದ್ ಪಾಯಿಂಟ್ ನಾವು ನೋಟ್ ಮಾಡ್ಕೋಬೇಕು, ಏನಂತಂದ್ರೆ ಈ ಫೀಲ್ಡ್ ಅಲ್ಲೂ ಕೂಡ ಒಂದು ಶಿಕ್ಷಣದ ಮಿತಿ ಬರಲೇಬೇಕು. ಅವಾಗ ಮಾತ್ರ ಪ್ರಜಾಪ್ರಭುತ್ವ ಅಭಿವೃದ್ಧಿ ಆಗೋಕ್ ಸಾಧ್ಯ. ಹಾಗೆ ಜನ ಕೂಡ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ಮತ ಹಾಕ್ಲೇಬೇಕು, ಇದು 5 ವರ್ಷಕ್ಕೊಮ್ಮೆ ಬರುತ್ತೆ, ನಾವ್ ಯಾಕಪ್ಪ ಮಾಡ್ಬೇಕು, ಯಾವನಾದ್ರೂ ಬರ್ಲಿ, ನಮ್ ಬೇಸಿಕ್ ನೀಡ್ಸ್ ಇದೆ, ನಮಗ್ ಪೂರೈಸಿದಾನೆ ಸಾಕು ಅಂತ ಹೇಳಿ ಹಾಕೋದ್ರೆ ಅಲ್ಲ. ಅದ್ ನಮ್ ರೆಸ್ಪಾನ್ಸಿಬಿಲಿಟಿ. ನಮ್ ದೇಶನ ನಾವು ಕಾಯ್ಕೊಳ್ಳೋದು ನಮ್ ಹಕ್ಕು, ನಮ್ ಅಧಿಕಾರ. ಅದು ನಾವು ನಮ್ಮ ಮತವನ್ನ ಚಲಾಯಿಸ್ಲೇಬೇಕು. ಹಾಗೆ ಒಳ್ಳೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದು ಕೂಡ ನಮ್ಮ ಜವಾಬ್ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಈ ಡೆಮೋಕ್ರಸಿ ಅನ್ನೋದು ಎಲೆಕ್ಷನ್, ನಾಟ್ ಅ ಸೆಲ್ಫ್ ಸೆಲೆಕ್ಷನ್. ನಮ್ಮನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದಲ್ಲ, ನಮ್ಮಂತೆ ಇರುವವರನ್ನ ಆಯ್ಕೆ ಮಾಡೋದು. ಧನ್ಯವಾದಗಳನ್ನ ತಿಳಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.